ಚಿತ್ರದುರ್ಗದಲ್ಲಿ ಜರುಗಿದಂತಹ BSY ಅಭಿಮಾನೋತ್ಸವ ಕಾರ್ಯಕ್ರಮ ರಾಜಕೀಯ ಮನ್ವಂತರಕ್ಕೆ ಕಾರಣವಾಗಿದೆ. BSY ಅಭಿಮಾನಿಗಳು ಸೇರಿದಂತೆ ಸುಮಾರು 10 ಲಕ್ಷ ಜನರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವ ಮೂಲಕ ರಾಜಕೀಯಕ್ಕೆ ಹೊಸ ಸಂದೇಶವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಕೂಡ ಹೇಳಿಕೆ ನೀಡಿರುವುದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. BSY ಅವರಿಂದಲೇ ಬಿಜೆಪಿ, ಬಿಜೆಪಿಯಿಂದಲೇ BSY ಎನ್ನುವಂಥ ಸಂದೇಶವನ್ನು ಅಮಿತ್ ಶಾ ಅವರು ತುಂಬಿದ ವೇದಿಕೆಯಲ್ಲಿ ನೀಡಿರುವುದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದರೆ BSY ಅವರ ಪಟ್ಟಾಭಿಷೇಕದ ನಂತರ ವಿಜಯೇಂದ್ರಗೆ ಅವಕಾಶ ಸಿಗುತ್ತಾ? ಅಮಿತ್ ಶಾ ಕೊಟ್ಟಿರುವ ಸಂದೇಶದ ಅರ್ಥವೇನು? ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. 2023 ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ನಂತರ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿತ್ತು. ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದರೂ ಕೂಡ 2-3 ಬಣಗಳು ಆಕ್ಟಿವ್ ಆಗಿದ್ದವು. ಒಂದು ಕಡೆ ಸೋಮಣ್ಣನವರ ಬಣ, ಇನ್ನೊಂದು ಕಡೆ ಯತ್ನಾಳ್ ಅವರ ಬಣ ಹಾಗೂ ದಾವಣಗೆರೆ ಸಿದ್ದೇಶ್ವರ ಅವರ ಬಣ ನಿತ್ಯವೂ ದೆಹಲಿಗೆ ಹೋಗಿ ಬಿಜೆಪಿ ನಾಯಕರ ವಿರುದ್ಧ ಕಂಪ್ಲೇಂಟ್ ನೀಡುತ್ತಿತ್ತು. ಇಷ್ಟಾಗಿ ದೂರು ನೀಡಿದರೂ ಕೂಡ ಕೇಂದ್ರ ಸಚಿವ ಅಮಿತ್ ಶಾ ಇವರ ದೂರನ್ನು ಪರಿಗಣಿಸಿರಲಿಲ್ಲ. ಕರ್ನಾಟಕದಲ್ಲಿ BSY ಬಿಟ್ಟು ರಾಜಕೀಯ ಮಾಡಲು ಆಗಲ್ಲ, ಅಲ್ಲದೆ BSY ಇಲ್ಲದೆ ಬಿಜೆಪಿಯನ್ನು ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತರುವುದು ಅಸಾಧ್ಯ ಎನ್ನುವಂತಹ ಮನವರಿಕೆಯನ್ನು ಅಮಿತ್ ಶಾ ಅವರು ಮಾಡಿಕೊಂಡಿದ್ದಾರೆ. ನೀವು ರಾಜ್ಯದಲ್ಲಿ ಎಷ್ಟೇ ಬಡದಾಡಿಕೊಂಡರೂ ಕೂಡ ಪಕ್ಷ ಸಂಘಟನೆಗೆ ಮೊದಲ ಆದ್ಯತೆ ನೀಡಿ. BSY ಇಲ್ಲದೆ ಪಕ್ಷವನ್ನು ಮುನ್ನಡೆಸುವುದು ಅಸಾಧ್ಯ. ಹೀಗಾಗಿಯೇ BSY ನೇತೃತ್ವದಲ್ಲೇ, ಅಂದರೆ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸಂಘಟನೆ ಆಗಲಿದೆ. 2028ರ ವಿಧಾನಸಭೆ ಚುನಾವಣೆಯನ್ನು ಅವರ ನೇತೃತ್ವದಲ್ಲೇ ಮುಂದುವರಿಸಲಾಗುವುದು ಎನ್ನುವಂಥ ಸಂದೇಶವನ್ನು ನೀಡಿದ್ದಾರೆ ಎಂದು ಹೇಳಲಾಗುತ್ತದೆ. ಆ ಮೂಲಕ ವಿಜಯೇಂದ್ರ ಅವರನ್ನು ಮುನ್ನೆಲೆಗೆ ತರಲು ಅಮಿತ್ ಶಾ ಸ್ವತಃ ಮುಂದಾಗಿದ್ದು, ಮುಂಬರುವ ದಿನಗಳಲ್ಲಿ ವಿಜಯೇಂದ್ರ ಅವರಿಗೆ 2ನೇ ಅವಧಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ತ್ಯಾಗ, ಪರಿಶ್ರಮ ಹಾಗೂ ಪಕ್ಷ ಸಂಘಟನೆ ಬಗ್ಗೆ ಮುಕ್ತ ಕಂಠದಿಂದ ಶ್ಲಾಘಿಸಿದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮುಂಬರುವ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲೇ ಕಾರ್ಯಕ್ರಮ ನಡೆಸುತ್ತೇವೆ. ಅಲ್ಲದೆ ಸೇರಿರುವಂತಹ ಜನಸಾಗರವನ್ನು ನೋಡಿದಂತಹ ಅಮಿತ್ ಶಾ ಅವರು BSY ಇಲ್ಲದೆ ಬಿಜೆಪಿ ಇಲ್ಲ ಎನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಮುಂಬರುವ ದಿನಗಳಲ್ಲಿ BSY ಅವರ ಸುಪುತ್ರ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಜೊತೆಗೆ ಚುನಾವಣೆ ಉಸ್ತುವಾರಿ ನೀಡುವಂತಹ ಎಲ್ಲ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಒಟ್ಟಾರೆಯಾಗಿ ಚಿತ್ರದುರ್ಗದಲ್ಲಿ ನಡೆದಂತಹ ಸಮಾವೇಶದಲ್ಲಿ BSY ಅವರೇ ನಮ್ಮ ನಾಯಕ ಎನ್ನುವಂಥ ಸಂದೇಶವನ್ನು ಅಮಿತ್ ಶಾ ಕೊಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ.